ಹಾಯ್ ನಮಸ್ಕಾರ. ಎಲ್ಲ ಹೆಂಗಿದ್ರಿ? ಎಂಥ ಮರ ಇದು ಮಳೆ ಅಂದ್ರೆ ಬೆಳಿಗ್ಗೆ ಯಾವುದೋ ಸಂಜೆ ಯಾವುದೋ ಹೇಳಿ ಗೊತ್ತಾಗ್ತಿಲ್ಲ, ಅಷ್ಟು ಮಳೆಯಪ್ಪ. ವಾತಾವರಣ ಕಂಡ್ರಂತೂ ಬೆಳಿಗ್ಗೆ ಯಾವುದು ಸಂಜೆ ಯಾವುದೊಂದು ಹೇಳೋಕ್ಕೆ ಆಗ್ತಿಲ್ಲ. ಗಡಿಯಾರನೇ ಗಂಟೆ ಎಷ್ಟಾಯ್ತು ಅವನಿಗೆ. ನಾನೆಲ್ಲ ನಮ್ಮನೆಗೆ ಆದ ಬ್ರಹ್ಮಕಮಲ ಹೋಗಿ ತೋರಿಸ್ತಿದ್ದೆ ನಿಮ್ಗೀಗ. ಇಲ್ಲಿ ಕಾಣಿ ಹೂಗೆ ಹೆಂಗೆ ಅರಳಿತಂದಳಿಗೆ ಸುಮಾರು ಹೂವು ಆಯ್ತು, ಒಂದು 7-8 ಹೂವು ಆಯ್ತಿದ. ಮತ್ತೆಂತಂದ್ರೆ ಇದು ಅರಳುವತಿ ಕಂಡ್ರೆ ಪುಣ್ಯ ಅಂದಳಿ ಹೇಳತ್ರ ಕೆಲವರ. ಮತ್ತೆ ಮೊದಲೆಲ್ಲ ಹೇಳ್ತಿದ್ರು ಇದು ಮಧ್ಯರಾತ್ರಿ 12 ಗಂಟೆ ಅರಳುವುದು ಅಂದಳಿಗೆ. ಈಗಳು ಒಂದು 8-9 ಗಂಟೆ ಒಳಗೆ ಅರಳುತ್ತೆ ರಾತ್ರಿಗೆ. ಇದು ಅರಳ ಮೇಲೆ ಹಿಂಗೆ ಕಂಡ್ರ ಮೇಲೆ ಇತ್ತಲ್ಲ, ಅರಿಶಿಣ ಕುಂಕುಮ ಹಾಕಿ ಕೈ ಮುಗಿಕಂಬ್ರ. ನನ್ನ ಅಮ್ಮನೂ ಹಾಗೆ ಮಾಡಿರಲಿಲ್ಲ. ಎಂಥ ಮಳೆ ಏನು ನಮ್ಮನೆ ಕಣ್ಣಾಗ ಒಂಚೂರು ಓಡಾಡ್ಲಕ್ಕ ಎಂತಕಂದ್ರೆ ಕಡಪ ಕಲ್ಲು ಹಾಕದ್ದಲ್ಲ ಹಂಗೆ. ಇಲ್ಲಾಂದರೆ ಹೊರಗೆ ತಿರ್ಗಾಡೋದೇ ಅಲ್ಲ. ಮತ್ತು ಎಲ್ಲೆಲ್ಲೆಲ್ಲ ಎಷ್ಟೆಷ್ಟು ನೀರು ತುಂಬಿತ್ತೇನೋ, ನಾವು ಮನೆ ಒಳಗೆ ಇರುತ್ತಲ್ಲ ಹಾಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಜಾಸ್ತಿ. ಇಲ್ಲಿ ನನ್ನ ಮಗ ಬಾಯಿ ಕಳ್ಗೆ ಕಾಣ್ತಾ ಇದ್ದ, ಕಣ್ಣದಾಗೆ ಎಂಥದ್ದು ಒಂಚೂರು ಚೆಲ್ಲಿತ್ತಪ್ಪ ಪೆಟ್ರೋಲ್ ಎಂಥದ್ದು, ಹಾಗೆ ಬಾಯಿ ಕಳ್ಗೆ ಕಾಣ್ತಾ ಇದ್ದ ಇಲ್ಲೇ. ಹಾಗೆ ನಾನೆಲ್ಲ ಫೇಸ್ ಪ್ಯಾಕ್ ಹಾಕೊಂಡಿದ್ದೆ, ಸುಮಾರು ದಿನ ಆಯ್ತು ಹಾಕಿದೆ. ಹಂಗಾಗಿ ಮತ್ತೆಂತಂದ್ರೆ ಈಗ ಒಂಚೂರು ತಲೆಗೆ ಎಣ್ಣೆ ಹೇಗೆ ತಲೆ ಒಂಚೂರು ಬಾಚ್ಕೊಂತೆ ಅಂತಕಂದ್ರೆ ನಾನು ನಿನ್ನೆ ತಲೆ ಸ್ನಾನ ಮಾಡಿದೆ. ನನಗಂತಂದ್ರೆ ಸ್ನಾನ ಮಾಡ್ರ ಮೇಲೆ ಒಂಚೂರಾರು ಎಣ್ಣೆ ಹಾಯ್ಕೊಂಡ್ಕೆ ಹಲ್ದಿರೋ ತಲೆ ಕೂದಲು ನಿಲ್ಲುವುದೇ ಇಲ್ಲ ಬಾಚದ್ದ. ಹಂಗಾಗಿ ಈಗಳಿನವರೆಲ್ಲ ತಲೆಗೆ ಹೆಚ್ಚು ಎಣ್ಣೆ ಹಾಕೋದೇ ಇಲ್ಲ. ನನಗೆ ಅಂತಂದ್ರೆ ನಾನು ಸ್ನಾನ ಮಾಡಿದ್ರು ಮೊದಲು ಒಂಚೂರು ಹಾಯ್ಕಂತೆ, ಅಂದ್ರೆ ಮಸಾಜ್ ಮಾಡಿ ಸ್ನಾನ ಮಾಡ್ತೆ. ಕಡೆಗೆ ತಲೆ ಬಾಚ್ಕೊಂಬತ್ತಿಗೂ ಚೂರು ಹಾಯ್ಕೊಂಡ್ಕೆ ಅಂತಕಂದ್ರೆ ತಲೆ ಕೂದಲು ನಿಲ್ಲುವುದೇ ಇಲ್ಲ. ನನಗೆ ತಲೆ ಕೂದಲೆಲ್ಲ ಹಾರ್ತಾಯಿದ್ರು, ಒಂಥರ ಇರಿಟೇಷನ್ ಆಗ್ತಾ. ಹಾಗಾಗಿ ಒಂಚೂರು ತಲೆಗೆ ಎಣ್ಣೆ ಹಾಕಿ ತಲೆ ಬಾಚ್ಕೊಂತ ಇದ್ದೆ ಇಲ್ಲೇ. ಇವತ್ತೇ ಗುರುವಾರ, ಬೆಳಿಗ್ಗೆ ಈಗ 11:30 ಆಯ್ತು. ನಾನು ಮಗನಿಗೆ ಸ್ನಾನ ಎಲ್ಲ ಮಾಡಿಸಿ ಮನಸ್ಸೇ ಆಯ್ತು. ಸ್ನಾನ ಅಂದ್ರೆ ಅಮ್ಮ ಮಾಡಿಸುತ್ತಲ್ಲ, ನಾನು ನೀರು ಹಾಕ್ತೆ ಅಷ್ಟೇ. ಮನಿಕೊಂಡಿದ್ದ ಅಲ್ಲೇ ರೂಮ್ ಮನಸ್ಸಿದೆ ಜೋಕಾಲಿಗೆ. ಮತ್ತೆಂತಂದ್ರೆ ನಾನು ಅವನ ಮನಿಕಂಡಲ್ಲಿ ಸ್ವಲ್ಪ ಎಲ್ಲ ಕೆಲಸ ಎಂತೆಲ್ಲ ಇತ್ತದೆಲ್ಲ ಮಾಡ್ಕೊಂಬ. ಈಗ ಒಂದು ನಂದು ಚೂಡಿ ಟಾಪ್ ರೀಸ್ಟಿಚ್ ಮಾಡೋಕ್ಕಿತ್ತು, ಹಾಗಾಗಿ ಅದನ್ನು ಒಂಚೂರು ಮಾಡ್ಕೊಂಬರ್ಲಿಕ್ಕೆ ಕಾಣ್ತಿದ್ದೆ ಇಲ್ಲೇ. ನಾನಿಲ್ಲಿ ನನ್ನ ಮಗ ಮನಿಕೊಂಡ್ರ ಮೇಲೆ ಹಾಗೆ ಬಾಗಿಲೊಂಚೂರು ಚಾಚಿ ಇಡೋದು, ಇಲ್ಲಂತ ಸೌಂಡಿಗೆ ಹೇಳ್ತಾ. ಹಾಗಾಗಿ ಮತ್ತು ಇಲ್ಲಿ ಅಂತಂದ್ರೆ ಅನ್ನ ಆತಿತ್ತು, ಕೊಚ್ಚಕ್ಕಿ ಅನ್ನ ಮತ್ತು ವೈಟ್ ರೈಸ್ ಅಂದ್ರೆ ಸೊಸೈಟಿಗೆ 2 ಮಾಡ್ತಿತ್ತು. ಮತ್ತು ಅಮ್ಮ ಮಸಾಲೆ ಕಡ್ದು ಇಟ್ಟಿಲ್ಲ, ಅಪ್ಪ ಮೀನು ತಗೊಬತ್ರ ಪ್ಯಾಟಿಗೆ ಹೋಗಿ. ಮೊದಲು ನಮ್ಮನೆ ಮಿಷನ್ ಇತ್ತಲ್ಲ, ನಾವು ರೂಮಾಗೆ ಇಟ್ಟಿತ್ತು. ಕಡೆಗೆಲ್ಲ ಟೇಬಲ್ ಇಟ್ರ ಮೇಲೆ ಮತ್ತು ಜಾಗ ಇಕ್ಕಟ್ಟಾತ ಹಳಿಗೆ, ಮತ್ತು ಮಿಷನ್ ತೆಗೆದು ಇಲ್ಲಿ ಇಡ್ತಾ. ಇಲ್ಲಾಂದ್ರೆ ನಾವೆಂತ ಹೋಯ್ತ ಮೊದಲು ಅಡುಗೆ ಮಾಡ್ತೀವಿ ಅಂದ್ರೆ ಒಲೆ ಇತ್ಕಂಡು ಕಟ್ಟಿಗೆ ಒಲೆ ಅಡುಗೆ ಮಾಡ್ತಿತ್ತು. ಕಡೆಗೆ ನಾವೆಲ್ಲ ಮದುವೆ ಗಂಡು ಮನೆ ಹೊರಮೇನೆ ಅಪ್ಪ ಅಮ್ಮ ಇಬ್ಬರೇ ಯಾರ. ಹಾಗೆ ಇಲ್ಲ ಅಡುಗೆ ಮಾಡೋದೇ ಬಿಟ್ಟು ಹಾಕ್ತಾ. ಅವ್ರು ಕುಕ್ಕರ್ಗೆ ಅನ್ನ ಸ್ವಲ್ಪ ಮಾಡ್ಕೊಂತಾರೆ ಇಬ್ಬರೆಲ್ಲ ಅಂದಳಿಗೆ. ಇಲ್ಲೂ ಮಿಷನ್ ಕರೆಕ್ಟಾಗಿ ಇಡೋಕ್ಕಾಗ್ತಿಲ್ಲ, ಸೈಡಿಗೆ ಇಟ್ಕೊಳಕ್ಕೆ ಬೇಕಾದಲ್ಲಿ ನಾವು ಈಚೆ ತಗೊಂಡು ಹೊರಗುತ್ತಷ್ಟೇ. ನಾನೀಗ ಹಾಗೆ ಇದನ್ನೊಂಚೂರು ಟೈಟ್ ಮಾಡ್ಕೊಂಬಂದಳಿಗೆ. ಈ ಚೂಡಿ ನಾನು ಮೊನ್ನೆ ತೋರಿಸಿದ್ದೀನಿ ನಿಮಗೆ. ಕೈ ಅಂತ ಟೈಟ್ ಮಾಡೋದಿಲ್ಲ, ಮೈ ಸ್ವಲ್ಪ ಟೈಟ್ ಮಾಡ್ಕೊಂತೆ ಈಗ. ಮತ್ತೆಂದು ಗೊತ್ತಾ, ಮಿಷನಲ್ಲಿದ್ರೆ ಒಳ್ಳೇದಾಗ್ತದೆ ಮನೆಗೆ. ಎಂಥವ್ರು ಹಿಂಗೆ ರೀಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಹೋದ ಬಟ್ಟೆ ಎಲ್ಲ ಹೊಲ್ಗೋಕ್ಕೆ, ಮತ್ತು ಮಕ್ಳ ಬಟ್ಟೆ ಎಲ್ಲ ರೀಸ್ಟಿಚ್ ಮಾಡೋಕೆ ಒಳ್ಳೆ ಆಗ್ತದೆ. ಮತ್ತೆಂತಂದ್ರೆ ಮನೆಗೆ ಯಾರು ಖಾಲಿ ಇದ್ರಿತ್ತಲ್ಲ, ಕೆಲಸ ಎಂಥವ್ರು ಮಾಡ್ಕೊಂಡಲ್ಲಿ ಹೇಳಿರ್ತಲ್ಲ, ಇದನ್ನು ಮಾಡ್ಲಿಕ್ಕೆ ಟೈಲರಿಂಗ್ ಒಳ್ಳೆ ಉದ್ಯೋಗ ಅಂದಲ್ಲಿ ಹೇಳಕ್ಕೆ ಒಳ್ಳೆ ಪ್ರಾಫಿಟ್ ಇತ್ತಿದ್ರಲ್ಲಿ ಮಾತ್ರ. ನಾನು ಮೊದಲು ಹೊಲಿತಿದ್ದೆ, ಚೂಡಿ ಬ್ಲೌಸ್ ಎಲ್ಲ ಹೊಲಿತಿದ್ದೆ. ಕಡೆ ಅಂತ ಆಯ್ತಂದ್ರೆ ನಾನು ಡಿಗ್ರಿ ಎಕ್ಸಾಮ್ ಕಡ್ದು ಓದೋದಾಯ್ತು, ಮತ್ತು ಮದುವೆ ಆಯ್ತು, ಮಕ್ಳಂದಳಿಗೆ ಹೊಲ್ಗೋದೇ ಬಿಟ್ಟು ಹಾಕಿದಳಿ ಹೇಳಕ್ಕೆ. ಈಗ ಜಸ್ಟ್ ನಾನು ಇದು ರೀಸ್ಟಿಚ್ ಮಾಡೋದು ಅಷ್ಟೇ, ಮತ್ತಂತ ಹೊಲ್ಗೋದಿಲ್ಲ ಜಾಸ್ತಿ. ಮನೆ ಅಂಬತ್ತಿಗಿತ್ತಲ್ಲ ಒಂದು ಮಿಷನ್ ಬೇಕಾಗ್ತ. ಮಿಷನ್ ಇದ್ದರೆ ಭಾರಿ ಒಳ್ಳೇದು ಮಾತ್ರ. ಹೆಣ್ಮಕ್ಳು ಯಾರು ಇರ್ತಲ್ಲ ಮನೆಗಿದ್ರೆ ಖಾಲಿ ಇದ್ದು ನಾವು ಎಂಥ ಕೆಲಸ ಇಲ್ಲ ಅಂಬರಿತ್ತಲ್ಲ, ಈ ಕೆಲಸ ಆರಾಮೇ ಮಾಡ್ಲಕ್ಕ. ಈಗ ಹೊಲ್ದಾಯ್ತು ನಂದೆಂತ ಗೊತ್ತಾ, ಈ ಚೂಡಿ ಟಾಪ್ ಮಾತ್ರ ಮಸ್ತ್ ಅಗಲ ಇತ್ತು. ಹಾಗೆ ಸ್ವಲ್ಪ ಜಾಸ್ತಿನೇ ಟೈಟ್ ಮಾಡಿದೆ ನಾನಿಲ್ಲೇ. ಮತ್ತೆಂತಂದ್ರೆ ನನಗೆ ಏಗಳಿಗೂ ಜಾಸ್ತಿ ಮಿಷನಿಗೆ ಎಣ್ಣೆ ಹಾಕೋಕ್ಕೆ ನೆನಪತ್ತಿಲ್ಲ. ಹಾಗೆ ಈಗ ಒಂಚೂರು ಎಣ್ಣೆ ಹಾಕಿ ಇಡ್ತೆ ಜಸ್ಟ್. ಮಿಷನ್ ಇದ್ರಿತ್ತಲ್ಲ, ಎಣ್ಣೆ ಹಾಕ್ತಿರ್ಕೆ, ಎಣ್ಣೆ ಹಾಕ್ರೆ ಮಾತ್ರ ಮಿಷನ್ ಒಳ್ಳೆ ಇರುತ್ತೆ, ಒಳ್ಳೆ ಮೇಂಟೈನ್ ಮಾಡ್ಲಕ್ಕ ಅಲ್ಲಿ ಹೇಳಕ್ಕೆ.
ನನ್ನ ಫೇಸ್ ಪ್ಯಾಕ್ ಒಂದಿತ್ತು, ಇದನ್ನು ಹಾಗೆ ರಿಮೂವ್ ಮಾಡ್ಕೊತಿದ್ದೆ. ಮತ್ತೆಂತಂದ್ರೆ ಫೇಸ್ ಪ್ಯಾಕೆಲ್ಲ ಹಚ್ಚಿ ಗಂಟೆಗಟ್ಟಲೆಲ್ಲ ಬಿಡೋಕ್ಕಾಗ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಸಾಕತ್ತೆ. ಎಂತಕ್ಕಂದ್ರೆ ರಿಂಕಲ್ಸ್ ಪಪ್ಪು ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಹಾಗೆ ವಾಶ್ ಮಾಡ್ಕೊತಿದ್ದೆ. ಆರೆ ಅಂತ ಹೋಯ್ತಾ ಮಳೆಗಾಲದ ಮಾತ್ರ ಫೇಸ್ ಪ್ಯಾಕ್ ಹೋಗಿ ಮನಸ್ಸೇ ಬತ್ತಿಲ್ಲ. ನಾನು ಸುಮ್ಮನೆ ವ್ಯಾಲಿಡಿಟಿ ಮುಗಿತ್ತಲ್ಲ, ಸುಮ್ಮನೆ ಹಾಳಾಗ್ತಲ್ಲ ಹಳೆ ಹಾಕಿದಷ್ಟೇ. ಬೇಸಿಗೆಗಾಲದಾಗ ಹಾಕು ಅಂದೇಳಿ ಅನಿಸುತ್ತೆ, ಬೇವರೆಲ್ಲ ಫುಲ್ ಒಂಥರ ಮುಖ ಫ್ರೆಶ್ ಆದಾಗ ಅನಿಸುತ್ತೆ. ಮಳೆಗಾಲದ ಮಾತ್ರ ಫೇಸ್ ಪ್ಯಾಕ್ ಆಗೋಕ್ಕೆ ಮನಸ್ಸು ಬತ್ತಿಲ್ಲ, ಅಪರೂಪ ನಾ ಈಗ ಹಾಕಿದ್ದೆ. ಹಾಗೆ ಇಲ್ಲ ನನ್ನ ಅಪ್ಪ ಮೀನು ತಗೊಬಂದಿರ, ಅಮ್ಮ ಇಲ್ಲ ತೊಳಿತೇ ಇದ್ಲ. ಮಾರ್ಕೆಟಿಗೆ ಕೊಚ್ಕೊ ಬಂದಿರು, ಒಂದೊಂದು ಸರಿ ಕೊಚ್ಕೊ ಬರ್ತಾರೆ, ಇಲ್ಲಾಂದ್ರೆ ಹಾಗೆ ತಗೊಂಡು ಬರ್ತಾರೆ. ಇದು ಕೊಕ್ಕರೆ ಮೀನು, ದೊಡ್ಡ ಕೊಕ್ಕರೆ ಮೀನು. ಮತ್ತೆಂತ ಹೋಯ್ತಾ ಮಳೆಗಾಲದಾಗ ಈ ಮೀನು ಸಾರು ತಿಂದಿರ್ತಲ್ಲ, ಒಂಥರ ಒಣ ಮೀನು ಸಾರು ತಿಂದಾಗ ಅಷ್ಟೊಂದು ಒಳ್ಳೆ ಆಗ್ತಿಲ್ಲ, ಆಯ್ಸಿನ ಮೀನಲ್ಲ. ಹಾಗಾಗಿ ಎಂತ ಮಾಡೋಕ್ಕಿಲ್ಲ, ನಾವು ನಿನ್ನೆನೂ ತರಕಾರಿ ಮಾಡಿದ್ದೆ, ಹಾಗೆ ಇವತ್ತೊಂದು ಮೀನು ಸಾರು ಮಾಡುವಂದಲ್ಲಿ ಅಷ್ಟೇ. ಇಲ್ಲ ನಾನು ಮಗು ಮನೆ ಕಡೆಗೆ ಎಲ್ಲ ಒಂಚೂರು ಎಷ್ಟಾಯ್ತು ಅಷ್ಟೇ ಕೆಲಸ ಮಾಡ್ಕೊಂಬದು. ಈಗ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಿದ್ದೆ, ಡೈಲಿ ಕ್ಲೀನ್ ಮಾಡ್ಕೊತಿ, ಮಕ್ಕಳೆಲ್ಲ ಹರಡಿ ಇಡ್ತು ಎಲ್ಲದನ್ನು. ಎಂತಕ್ಕಂತಿದ್ಯಾ? ಹಾಂ, ಮಕ್ಳ ಕೈಗೊಂದು ಮೊಬೈಲ್ ಸಿಕ್ಕ ಸಾಕು, ಮಗನ ಕೈ ಮಾಣಿಕ್ಯ ಸಿಕ್ಕಿದಾಗೆ ಸೈ. ಇಲ್ಲ ಅವನ ತಲೆಗೆ ನಾನು ಎಣ್ಣೆ ಹಾಕ್ತಿದ್ದೆ, ಅವನು ತಲೆ ಕೂದಲು ಅಂತ ಹೋಯ್ತಾ ಮಸ್ತ್ ಕೆಂಚಿದಿತ್ತು ಸ್ಟಾರ್ಟಿಂಗಿಗೆ. ಈಗ ನಾನು ಡೈಲಿ ಎಣ್ಣೆ ಹಾಕ್ತೆ, ನಾನು ತೆಂಗಿನ ಎಣ್ಣೆನೇ ಹಾಕ್ತೆ ಡೈಲಿ. ಎಣ್ಣೆ ಹಾಕಿ ಹಾಕಿ ತಲೆ ಕೂದಲು ಒಳ್ಳೆ ಕಪ್ಪಾಯ್ತು ಮಾತ್ರ ಈಗಡ. ಬೆಳಗಿಂದ ಒಂದೇ ಸಮನೆ ಮಳೆ ಸುರಿತೇ ಇತ್ತು. ಈಗ ಮಧ್ಯಾಹ್ನ 12:15 ಆಯ್ತು. ಈಗ ಸ್ವಲ್ಪ ಮಳೆ ಬಿಟ್ಟಿತ್ತಪ್ಪ ಇಲ್ಲೇ. ಇಲ್ಲಿ ಮೀನು ಸಾರು ಮಾಡೋಕೆ ರಸ ಕುದಕ್ಕೆ ಇಟ್ಟದ್ದು. ಹಾಗೆ ಕುಕ್ಕರ ಅನ್ನ ಮಾಡ್ತಿತ್ತು ಇವತ್ತು. ಸ್ವಲ್ಪ ಅನ್ನ ನಾವು ಕುಕ್ಕರ ಮಾಡುತ್ತೆ, ಅಲ್ದಿದ್ರೆ ಅನ್ನ ಮಾಡೋ ಪಾತ್ರನೂ ಇತ್ತು, ಅದ್ರ ಮಾಡುತ್ತೆ. ಇವತ್ತು ಸ್ವಲ್ಪ ಅನ್ನ ಹಾಗೆ ಇಲ್ಲಿ ಕುಕ್ಕರ ಮಾಡ್ತಾ ಇತ್ತು. ಮತ್ತೆಂತಂದರೆ ನಾನಿದ್ರೆ ಸ್ವಲ್ಪ ಈಗ ನನ್ನ ಮಗನಿಗೆ ಗಂಜಿ ತೆಗೆದಿಟ್ಕಂತ, ಅಂದ್ರೆ ನೀರಿದ್ರೆ ಅವನು ಸ್ವಲ್ಪ ಉಂಟ, ಇಲ್ಲಾಂದ್ರೆ ಅವನಿಗೆ ಊಟ ಮಾಡಿಸೋದೇ ಕಷ್ಟ. ಹಾಗೆ ಈಗ ಒಂಚೂರು ಮಗಿಗೆ ಫಸ್ಟ್ ನಾನೆಲ್ಲ ಒಂಚೂರು ತೆಗೆದಿಟ್ಕೊಂತಿದ್ದೆ. ಅವನಿಗೆ ನಾನು ಮಧ್ಯಾಹ್ನ ಅನ್ನನೇ ಉಣಿಸ್ದೆ. ಹಾಗೆ ನನ್ನ ಮಗನಿಗೂ ಸ್ವಲ್ಪ ಇಲ್ಲಿ ಬಟ್ಲಾಗೆ ಗಂಜಿ ತೆಗೆದಿಟ್ಕೊಂತಿದ್ದೆ. ಈ ಗಂಜಿಯಾರು ಹಾಗೆ ಸ್ವಲ್ಪ ಉಪ್ಪಾಯಿ ಕಂಡರು ಉಂಟ, ಅಲ್ದಿರು ಉಂಟೇ ಇಲ್ಲ ಅವನು. ಹೊರಗೆ ಒಳ್ಳೆ ಮಳೆ ಬರ್ತಿತ್ತು. ಮಳೆ ಬಪ್ಪತ್ತಿಗೆ ಮೀನು ಸಾರು ಕೊಚ್ಚಕ್ಕೆನ ಒಳ್ಳೆ ಹತ್ತ, ಇಲ್ಲ ರಸನೂ ಕುದೀತಿತ್ತು. ಹಾಗೆ ಈಗ ಮೀನು ಹಾಕ್ತೆ ನಾನು. ನಮ್ಮ ಕುಂದಾಪುರ ಬದಿಗಿತ್ತಲ್ಲ ಮೀನು ಸಾರೇ ಜಾಸ್ತಿ ಮಾಡೋದು, ಅಂದ್ರೆ ತರಕಾರಿಗಿಂತ ಸ್ವಲ್ಪ ಮೀನೇ ನಾವು ಜಾಸ್ತಿ ಮಾಡುತ್ತಾ, ತರಕಾರಿನೇ ಸ್ವಲ್ಪ ಕಡಿಮೆ ಅಂದೇಳಿ ಹೇಳಕ್ಕ. ಅದಕ್ಕೆ ಏನು ಕುಂದಾಪುರ ಬದಿಯರ್ದ ಮಂಡಿ ಚುರುಕಿರುತ್ತಾಳೆ ಹೇಳ್ತಾರೆ, ಅಂದ್ರೆ ಮೀನು ತಿಂದ್ರೆ ಮಂಡಿ ಚುರುಕಿರುತ್ತಾಳೆ ಹೇಳ್ತಾರಲ್ಲ. ಹಾಗಾಗಿ ಈಗೆಲ್ಲ ಸಂಜೆ ಆಯಿತು, ಒಂದು 4:30-5 ಗಂಟೆ ಆತ ಬಂದಿತ್ತು. ಮಳೆ ಸ್ವಲ್ಪ ಬಿಟ್ಟಿತ್ತು. ನನ್ನ ಅಪ್ಪ ಇಲ್ಲ ವೀಳ್ಯದಲ್ಲಿ ಕೊಯ್ತಿದ್ರು ಕಣಿ ಏಣಿ ಮೇಲೆ ನಿಂತ್ಕೊಂಡಿಲ್ಲೇ. ಸಂಜೆ ಒಂದ್ಸರಿ ಮಳೆ ಬಿಟ್ಟಿತ್ತರ, ಹಾಗೆ ಒಂದ್ಸರಿ ಹಾಗೆ ಹಿತ್ತಲ ಬದಿಗೆಲ್ಲ ರೌಂಡ್ ಹಾಕುವಂದಲ್ಲಿ ಅಷ್ಟೇ. ಮನೆ ಒಳಗೆ ಕೂತ್ಕೊಂಡ್ರೆ ಒಂಥರ ಬೇಜಾರು ಹತ್ತರ. ಹಾಗಾಗಿ ಮತ್ತೆಂತಂದ್ರೆ ಜಾಸ್ತಿ ನಾ ಎಲ್ಲ ಹೊರಗೆಲ್ಲ ಹೋತಿಲ್ಲ ಮಳೆ ಒಪ್ಪತ್ತಿಗೆಲ್ಲ. ಈಗ ಸ್ವಲ್ಪ ಬಿಟ್ಟಿತ್ತಲ್ಲ ಮಳೆ. ಇಲ್ಕಣೆ ನಮ್ಮನೆ ಬಾಳೆ ಗಿಡನೂ ಬಿದ್ದಿತ್ತು. ಎಂಥ ಮಳೆ ಏನು, ಎಷ್ಟು ಮಳೆ ಅಂದ್ರೆ ಅಷ್ಟು ಮಳೆ, ಹೇಳು ಕೆಡಿಯ. ಸುತ್ತಲ ಎಷ್ಟು ನೀರು ತುಂಬಿತ್ತೇನೋ, ಹೊರಗೆಲ್ಲ ಹೋಗಿ ಕಂಡ್ರು ಗೊತ್ತಾಗ್ತ. ಹಿತ್ತಲ ಬದ ಮಾತ್ರ ಫುಲ್ ಗಿಡ ಜೊತೆ ಹುಲ್ಲೆಲ್ಲ ಬೆಳ್ಕೊಂಡಿತ್ತು. ಇನ್ನು ಮಳೆಗಾಲ ಮುಗ್ದ್ರ ಮ್ಯಾನ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕ, ಅಷ್ಟರೊಳಗೆ ಈಗ ಎಂತ ಮಾಡೋಕ್ಕಾತಿಲ್ಲ ಬಿಡಿ. ಬಾ ಮಳೆ ಬಾ. ಡ್ಯಾನ್ಸ್ ಮಾಡೋಂದ, ಹಾಂ ಡ್ಯಾನ್ಸ್ ಮಾಡು. ಅದೇ ಡ್ಯಾನ್ಸ್, ಅದೇ ಡ್ಯಾನ್ಸ್. ಹೋಗೋಣ ಹೋಗೋಣ, ಮಳೆ ಬತ್ತು ಹೋಣ. ನಂದು
ಶಾಲೆ ಮಕ್ಳಿಗೆ ಮಾತ್ರ ಒಳ್ಳೆ ಆಯ್ತು ಕಂಟಿನ್ಯೂಸ್ ರಜ್ಜಿ ಎಲ್ಲ ಶಾಲೆಗೆ ಹಾಗೆ ನನ್ನ ಮಗನಿಗೂ ಹಾಗೆ ಒಳ್ಳೆ ಆಯಿತು ಕುಣೋಕ್ಕೆ. ಅವ್ನ ಶಾಲೆಗೆ ಹೋಗಿ ನನಗೂ ಸ್ವಲ್ಪ ಆಗಲಿ ಅಂದರೆ ಹೇಳಕ್ಕೆ ಅಂತಂದ್ರೆ ಬೆಳಿಗ್ಗೆ ರೆಡಿ ಮಾಡೋದೆಲ್ಲ ಗಡ್ಬಿಡಿ ಅತ್ತ ಹಾಗೆ ಈಗ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ರೆಸ್ಟ್ ನಾಳೆ ಹೇಳಕ್ಕೆ. ಈಗ ನಾನಿಲ್ಲೇ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಸಂಜೆ ಒಂದು ಸರಿ ಕಸ ಗುಡ್ಸೋದು ನಾವು ಫುಲ್ ಇಡೀ ಮನೇನು. ಹಾಗೆ ಇಲ್ಲಿ ಕಸ ಎಲ್ಲ ಗುಡಿಸ್ತಾ ಇದ್ದೆ ಈಗಳ. ನನ್ನ ಮಗನ ಆಟ ಕಣೆ ಒಳ್ಳೆ ನೊಳ್ಳಿಯಲ್ಲೇ ನೀರು ಬಿಟ್ಕೊಂಡು ಆಡ್ತಾ ಇದ್ದ. ಇಷ್ಟೊತ್ತವರೆಗಂತೂ ಒಳಗೆ ಐತೆ ನಾವು ಬಾಗಿಲಾಗೆ ಕೂತ್ಕೊಂಡು ಹೆಚ್ಚಿಂದ ಮಳೆ ಎಲ್ಲ ಮತ್ತು ಅವನ್ನೆಲ್ಲ ಹೊರಗೆ ಹೋಗಿ ಮೈಯೆಲ್ಲ ಚಂಡಿ ಮಾಡ್ಕೊಂತ ಹಂಗಾಗಿ ಈಗ ಸ್ವಲ್ಪ ಬಾಲ್ ತೆಗ್ದೆಲ್ಲ ಸಿಟೋಟ ಕೂತ್ಕೊಂಡಿದ್ದ ಮಗಿನೂ ಕೂರಿಸ್ಕೊಂಡು ಹಾಗೆ ಇವನಿಲ್ಲೇ ಆಡ್ತಾ ಇದ್ದ. ನಂಗೊಂಥರ ಚಳಿ ಅದಾಗಿತ್ತು. ಹಾಗೆ ಇಲ್ಲಿ ಒಂದು ಜಾಕೆಟ್ ಹಾಕ್ಕೊಂಡಿದ್ದೆ ನೈಟಿ ಮೇಲೆ. ಮತ್ತಂತಂದ್ರೆ ನಾನು ಹೆಚ್ಚಾಗಿ ಮಾಸ್ಕ್ ಹಾಯ್ಕೊಂತೆ ಹುಡುಗತ್ತಿಗೆ ಅಂದ್ರೆ ಸ್ವಲ್ಪ ಧೂಳಿಗೆ ಒಂಥರ ಮೂಗೆಲ್ಲ ಕಡ್ದಂಗೆ ಆತ. ಅದಕ್ಕೆ ಹೆಚ್ಚಿಂದ ನಾನು ಏಗಳಿಗೂ ಗುಡ್ಸೋತ್ತಿಗೆ ಒಂದು ಮಾಸ್ಕ್ ಹಾಯ್ಕೊಂತೆ. ಈಗ ನಾನು ಗುಡ್ಸಿ ಎಲ್ಲ ಆಯ್ತು. ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಸಣ್ಣ ಪುಟ್ಟ ಕೆಲಸ ಎಂತೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನೆಲ್ಲ ಒಂದು ಪಪ್ಳಿ ಹಣ್ಣು ಆಯಿತು ನಮ್ಮ ಮನೆಯಿಂದೆ. ಇದನ್ನು ನಾನು ಬೆಳಿಗ್ಗೆ ಕಂಡಿದ್ದೆ, ನೆನಪೇ ಇಲ್ಲ ಕೊಯ್ಯೋಕ್ಕೆ. ಹಾಗೆ ಈಗ ಕೊಯ್ತಾ ಇದ್ದೆ. ಮತ್ತೊಂದು ಅಂತಂದರೆ ಈ ಹಣ್ಣೆಲ್ಲ ಬೇಸಿಗೆ ಟೈಮಲ್ಲಿ ಒಳ್ಳೆ ಆಗ್ತದೆ ತಿಂಬಿಕೆ. ಮಳೆಗಾಲದ ಒಂಥರ ಅನ್ಸುತ್ತೆ ಥಂಡಿ ಎಲ್ಲ ಹಾಗಾಗಿ ಇರಲಿ ನಮ್ಮನೆಗೆ ಯಾವ್ದೆಲ್ಲ ಹಾಗೆ ಇಲ್ಲೇ ತೆಗಿತಿದ್ದೆ. ಮತ್ತೆಂತಂದ್ರೆ ಸ್ವಲ್ಪ ನನ್ನ ಮಗಿಗೆ ತಿನ್ನಿಸು ಒಂದು ಹಳಿಗೆ. ಇದನ್ನು ಡೈರೆಕ್ಟ್ ತಿನ್ಸೋಕ್ಕಾಗ್ತಿಲ್ಲ ಅಂತಕ್ಕಂದ್ರೆ ಮಳೆಗೆ ಸಿಕ್ಕದ್ದು ಹಣ್ಣಲ್ಲ ಮತ್ತು ಥಂಡಿ ಗಿಂಡಿ ಯಾರ ಕಷ್ಟ. ಹಾಗೆ ಸ್ವಲ್ಪ ತಕ್ಕಂತಿದ್ದೆ ಇಲ್ಲೇ. ಇದನ್ನು ಹಾಗೆ ನಾನು ಬಿಸಿ ಮಾಡಿ ನನ್ನ ಮಗಿ ತಿನ್ನಿಸ್ದೆ. ನಾನಿನ್ನು ಮಗಿ ಪಪ್ಳಿ ಹಣ್ಣು ತಿನ್ನಿಸಿಲ್ಲ, ಇದೇ ಫಸ್ಟ್ ಟೈಮ್ ತಿನ್ನಿಸೋದು. ನನಗೆ ಮಾತ್ರ ಭಾರಿ ಇಷ್ಟ ಈ ಪಪ್ಳಿ ಹಣ್ಣು ಅಂದರೆ. ಮತ್ತು ನಮ್ಮನೆ ಪಪ್ಳಿ ಹಣ್ಣು ಇತ್ತಲ್ಲ ಒಳ್ಳೆ ಸಿಹಿ ಇರುತ್ತೆ. ನನ್ನ ಮಗ ಮಾತ್ರ ಮುಟ್ಟಿ ಕಾಣ್ತಿಲ್ಲ, ದೊಡ್ಡ ಮಗ. ಅವನಿಗೆ ಎಂತಕ್ಕೇನು ಇಷ್ಟನೇ ಇಲ್ಲ ಪಪ್ಳಿ ಹಣ್ಣು ಮಾತ್ರ ಕಾಣ್ತಾ ಇಲ್ಲ. ಅವ್ನು ಚೂರು ಮುಟ್ಟಿನೂ ಕಾಣ್ತಿಲ್ಲ. ಇಲ್ಲಿ ಹಾಗೆ ಚೂರು ಇದನ್ನು ಬಿಸಿ ಮಾಡ್ತಿದ್ದೆ ಮಗಿಗೆ ಒಂಚೂರು ತಿನ್ನಿಸು ಒಂದು ಹೇಳಿಗೆ. ಹಾಗೆ ಚಮಚದಾಗ ಒಂಚೂರು ಮ್ಯಾಶ್ ಮಾಡ್ಕೊತಿದ್ದೆ. ಮತ್ತು ಗಂಟೆ ಸಿಕ್ಕರೆ ಕಷ್ಟ ಅಲ್ಲ ಹಾಗಾಗಿ. ಹಾಗೆ ನನ್ನ ಅಮ್ಮ ರಾಗಿ ಗಂಜಿ ಕೂಯಿಸ್ತಾ ಇದ್ಲ. ಡೈಲಿ ರಾಗಿ ಗಂಜಿ ಮಾಡತ್ಲ ಅವಳು ಅನ್ನ ಊಟ ಮಾಡೋದಿಲ್ಲ ರಾತ್ರಿಗೆ, ರಾಗಿ ಗಂಜಿನೇ ಕುಡಿತ್ಲ. ರಾಗಿನೇ ಒಳ್ಳೇದಲ್ದ ಹಾಗಾಗಿ. ನಾಯಿ ಬೆಕ್ಕು ಕೌ. ಈಗ ಟೈಮ್ 6:30 ಆಯಿತು ಸಂಜೆ. ನಾವೀಗ ಬಾಗಿಲಾಗಿ ಕೂತ್ಕೊಂಡಿದ್ದು ಸೊಳ್ಳೆ ಎಲ್ಲ ಒಳ ಬತ್ತ ಹಾಗಾಗಿ. ನನ್ನ ಮಗ ಎಲ್ಲ ಪುಸ್ತಕ ಅದೇ ಇದರಲ್ಲಿ ಓದ್ಕೊಂತೆ ಕೂತ್ಕೊಂಡಿದ್ದ. ಆಯ್ತು ಹಂಗಾರೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ. ಮತ್ತೊಂದು ವಿಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತೇಕ. ಆಯ್ತು ಹಂಗಾರೆ ಹೋಗಿ ಬರ್ತೀಗಳ. ಬಾಯ್.